ಮಾನ್ವಿ ಕೆಡಿಪಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜನ ಬಯಲಾಟ. ಶಾಸಕರ ಪ್ರಶ್ನೆಗೆ ಬೆವರಿಳಿದ ಘಟನೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆ ವಿಶೇಷವಾಗಿ ಗಮನ ಸೆಳೆಯಿತು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ ತಡವಾಗಿ ಸಭೆಗೆ ಹಾಜರಾದ ಕ್ಷಣದಿಂದಲೇ ವಾತಾವರಣ ಬದಲಾಗಿತ್ತು. ಸಭೆಯನ್ನು ನಡೆಸುತ್ತಿದ್ದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸ್ಥಿತಿ ಕುರಿತು ಪ್ರಶ್ನಿಸಿದಾಗ, ತಮ್ಮ ಇಲಾಖೆಯ ವಿದ್ಯಾರ್ಥಿಗಳಿಗೆ ಮಂಚಗಳೇ ಇಲ್ಲ, ಮಕ್ಕಳು ನೆಲದ ಮೇಲೆ ಮಲಗುತ್ತಿದ್ದಾರೆ, ವಸತಿ ನಿಲಯಗಳಿಗೆ ಸರಿಯಾದ ಆಹಾರ ಸರಬರಾಜಾಗುತ್ತಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಈ ಉತ್ತರದಿಂದ ಕೋಪಗೊಂಡ ಶಾಸಕ ದದ್ದಲ್, ನೀನೇನು ಕೆಲಸ ಮಾಡ್ತೀಯ ಎಂದು ಪ್ರಶ್ನಿಸಿ ನಟರಾಜರನ್ನ ಸಭೆಯಲ್ಲೇ ಗಾಬರಿಗೊಳಿಸಿದರು. ಉತ್ತರ ಕೊಡದೆ ಬಿಇಒ ಮೇಲೆ ಹೊಣೆ ಹಾಕಲು ನಟರಾಜ ಪ್ರಯತ್ನಿಸಿದರೂ ಶಾಸಕರ ಮುಂದೆ ಅವರ ಅಸಮರ್ಥತೆ ಬಯಲಾಯಿತು. ಸಭೆಯಲ್ಲಿ ಹಾಜರಾಗಿದ್ದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಮಾಜ ಕಲ್ಯಾಣ ಇಲಾಖೆಯ ನಿಜ ಸ್ಥಿತಿ ಬದಲಾಗಿರುವುದನ್ನು ಸ್ಪಷ್ಟವಾಗಿ ಗಮನಿಸಿದರು. ಈಗ ನಿಮಗೆ ಪ್ರೀ ಮೆಟ್ರಿಕ್ಗೆ ಡಿಮ್ಯಾಂಡ್ ಆದ ಮಕ್ಕಳ ಸಂಖ್ಯೆ ಜಾಸ್ತಿ, ಪೋಸ್ಟ್ ಮೆಟ್ರಿಕ್ ಸರ್ ಪ್ರೀ ಮೆಟ್ರಿಕ್ ಡಿಮ್ಯಾಂಡ್ ಭಾಳ ಈಗ ಹಾಸ್ಟೆಲ್ ಅನ್ಲಿಮಿಟೇಷನ್ ಆದ್ಮೇಲೆ ಹಾಸ್ಟೆಲ್ ಈಗ ನಿಮ್ಗೆ ಏನ್ ಬರುತ್ತೆ ಅನ್ನೋದು ಈಗ ನಮ್ಮ ಹಾಸ್ಟೆಲ್ಗೆ ಮಂಚಕಾದಿ ಬಂದು ಸಪ್ಲೈ ಆಗಿತ್ತು. ಅದೇ ಸಪ್ಲೈ ಆಗಿಲ್ಲ ಮತ್ತೆ ಮಕ್ಕಳಿಂದ ಅದೇ ಅಲ್ಲ ಕರೆಕ್ಟ್. ಈಗ ವಾಸ ಮಾಡೋದು ಎದ್ರಾಗ ಏನ್ ಅವರು ತಮ್ಮ ಸ್ವಂತ ತಗೊಂಡ್ಬರ್ತಾರ? ಬೆಡ್ಶೀಟ್ ನಾವು ಕೊಡ್ತಿದ್ದಾರೆ ಸರ್, ಕೊಟ್ಟಿದ್ದೀವಿ. ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದೀವಿ. ಏನ್ ಕೊಟ್ಟು ಬೆಡ್ಶೀಟ್, ಚಾಪೆ ಸರ್ ಒಂದು ನೆಲದಾಗ ಹಾಕಿದ್ದೀವಿ ಸರ್. ಟ್ರಂಕ್ಗಳು ಟ್ರಂಕ್ ಇಲ್ಲ ಸರ್. ಮತ್ತೇನು ಅವ್ರಿಗೆ ಸರ್ ನೆಲದಾಗ ಹಾಸಿಗೆ ಸರ್, ಅದ್ರ ಮೇಲೆ ಒಂದು ಬೇರೆ ಇನ್ನೊಂದು ಬೆಡ್ಶೀಟ್ ಸರ್, ನಾವು ಒಂದು ಚಾದರ್ ಸರ್, ಆಮೇಲೆ ಇದು ಸರ್ ಪ್ಲೇಟ್ಗಳು ಪ್ಲೇಟ್ ಸರ್, ಪ್ಲೇಟ್ ಅವ್ರು ತರ್ತಾರ? ನೀವು ನಾವು ಕೊಡ್ತೀವಿ ಸರ್. ಪ್ಲೇಟ್ ನಾವು ಕೊಟ್ಟು ಸರ್. ನೋಟ್ಬುಕ್ ಎಲ್ಲ ಸಪ್ಲೈ ಆಗಿದೆ, ಅದನ್ನು ಕೊಟ್ಟಿವಿ ಸರ್. ಈಗ ನಾಳೆ ನಾಡ್ದ ನಮಗೆ ಶೂಸ್ ಬರ್ತದೆ ಸರ್, ಆರ್ಡರ್ ಕೊಟ್ಟು ಅವ್ರು ಬರ್ತದೆ ಸರ್. ಈಗ ಸೋಪ್ ಕಿಟ್ನು ನಮಗೆ ಬೆಂಗಳೂರು ಮೈಸೂರು ಸಪ್ಲೈ ಆಗಿದೆ ಸರ್, MX ಅಲ್ಲಿ KHLಯಿಂದ. ಅದು ಏನು ಸ್ವಲ್ಪ ಸಮಸ್ಯೆ ಆಗಿದ್ದಕ್ಕೆ ನಾವು ಹೊರಗಡೆ ಈ ತಿಂಗಳು ಮಾತ್ರ ಹೊರಗಡೆ ಕರ್ಕೊಂಡು ಕೊಡ್ತೀವಿ. ಬೇರೆ ರಾಷ್ಟ್ರಗಳಿಗೆಲ್ಲ ರಿಕ್ವೈರ್ಮೆಂಟ್ ಏನಾದ ಮಂಚಗಳು ಗಾದಿಗೆ ಕೊಟ್ಟಿವಿ ಸರ್. ರೀಸೆಂಟ್ಲಿ ನಮ್ಮ ಜಡ್ಪಿನ ಸರ್ ನಮ್ಗೆ 2 ಹಾಸ್ಟೆಲ್ಗೆ ಮಾತ್ರ ಮಂಚ ಗಾದಿ ಬಂತು ಸರ್. ಒಂದು ಏನು ನೀವೇ ಟೆಂಡರ್ ಮಾಡ್ತಾರ? ಸ್ಟೇಟ್ ಸರ್ ಜಡ್ಪಿ ಸ್ಟೇಟ್ ಸರ್ಗೆ ಅಲ್ಲ, ಸ್ಟೇಟ್ ಟೆಂಡರ್ ಜಡ್ಪಿ ಟೆಂಡರ್ ಸರ್. ಜಿಲ್ಲಾ ಇದರಲ್ಲಿ ಎಸ್ ಸರ್. ನಮ್ಮ ತಾಲೂಕಿಗೆ 2 ಹಾಸ್ಟೆಲ್ ಆಯ್ಕೆ ಆಗಿದೆ ಸರ್. ಒಂದು 2 PUC ಬಾಯ್ಸ್, PUC ಗರ್ಲ್ಸ್ ಸಪ್ಲೈ ಕೊಟ್ಟು ಸರ್, ಎಲ್ಲ ಕೊಟ್ಟು ಸರ್. ಮಂಚ ಬಂದು ಸರ್, ಗಾದಿ ತಂದೊಂದು PUC ಸರ್, ಬಾಯ್ಸ್ಗೆ 24 ಸರ್, ಗರ್ಲ್ಸ್ಗೆ 48 ಸರ್. 90 ಕಡೆ ಹೋಗ್ತಾರೆ. 90 50 ಸರ್. ಈಗಿನ ಇಷ್ಟು ಕೊಡ್ತಾರೆ. ಈಗ ಅಲ್ಲಿಂದ 3 ಕೊಡ್ತಿದೆ ಸರ್. 150 ಮಕ್ಕಳು ಯಾವ ಅಷ್ಟು ಮಕ್ಕಳಿಗೆ ಸಫಿಷಿಯಂಟ್ ಆಗಿ ಎಸ್ ಏನ್ ಕೊರತೆ ಇಲ್ಲ. ಬರ್ತದೆ ಸರ್. ನಮ್ದು ಕಂಪಲ್ಸರಿ ಬಯೋಮೆಟ್ರಿಕ್ ಆಯ್ತು ಸರ್. ಅದ್ರಲ್ಲಿ ನಾವು ಬಯೋಮೆಟ್ರಿಕ್ ಪ್ರಕಾರನೇ ಮಾಡ್ಬೇಕು ಸರ್.